ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮೂರ ಜಾತ್ರೆ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಜಾತ್ರೆಗೆ ಬಂದಿದ್ದೀವಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ತೇರಿಗೋಸ್ಕರ. ಈ ಜಾತ್ರೆ ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರೆ ನಮ್ಮೂರಲ್ಲಿ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನೋಡ್ತಾ ಇರ್ಬೋದು, ಬರ್ತಾ ಇದೆ ತೇರು. ನಮ್ಮೂರಲ್ಲಿ ಹೇಳ್ತಾರೆ ಕಾಶಿಲೂ ಇಲ್ಲ ಈ ಥರ ದೇವರು ಅಂತ. ಸೊ ನೋಡ್ತಾ ಇರ್ಬೋದು, ಈಶ್ವರ ಪಾರ್ವತಿನ ತೇರೊಳಗಡೆ ಕೂರಿಸ್ಕೊಂಡ್ಬಂದಿದ್ದಾರೆ. ಆದರೂ ಹಬ್ಬಗಳಿಗೆ ಈ ಥರ ನೆಂಟರುಗಳೆಲ್ಲ ಸೇರಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಸೊ ತೇರು ಎಳೆಯೋಕ್ಕೆ ಬಿಸಿಲಿದೆ ತುಂಬ, ಅದಕ್ಕೋಸ್ಕರ ಟ್ಯಾಕ್ಟ್ರಲ್ಲಿ ನೀರು ಹಾಕ್ತಿದ್ದಾರೆ. ಸೊ ಕಾಲು ಸುಡಬಾರ್ದು ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಪೊಲೀಸವ್ರು ಕೂಡ ಬಂದಿದ್ದಾರೆ. ಏನಾದರೂ ಗಲಾಟೆ ಆಗಿಬಿಡುತ್ತೆ ಅಂತ ಬಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತೇರು ಬರ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನಾವು ನೆರಳಲ್ಲಿ ನಿಂತಿದ್ದೀವಿ. ತೇರು ನೋಡೋದಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಫೈನಲಿ ಬಂತು ತೇರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದು ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಬಿಸಿಲಲ್ಲಿ ಹುಡುಗರು ಎಲ್ಲ ತೇರು ಎಳಿತಾ ಇದ್ದಾರೆ. ಕಾಲೆಲ್ಲ ತುಂಬ ಸುಡ್ತಾ ಇರುತ್ತೆ. ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೇರು ಅಂತ. ಕಾಶಿಯಲ್ಲಿ ಇರೋ ದೇವ್ರ ಥರನೇ ಇದೆ ಅಂತೆ ಇಲ್ಲೂ. ಸೊ ನಾವು ಕಾಶಿಲಿ ನೋಡಿಲ್ಲ, ಆದರೂ ಇದು ಇಲ್ಲಿರೋ ದೇವರು ಕಾಶಿ ದೇವಸ್ಥಾನ ಥರನೇ ಇದೆಯಂತೆ. ಸೊ ಈಶ್ವರ ಪಾರ್ವತಿ. ಸೊ ಎಲ್ಲ ಬಾಳೆಹಣ್ಣು ಎಸೆಯೋರೆಲ್ಲ ಎಸಿತಿದ್ದಾರೆ. ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು ಬಲಾರೆ. ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು ಅವ್ವ. ಗೋಗಾರ ಕಷ್ಟ ನೂರು ಅನಿಷ್ಟ ನೀಗವ್ವ ಅಂಬೆ ತಾಯೇ ಜಗದಾಂಬೆ. ಗಂಧಾದವೋ ಕುಳಿಯೋ ನಮ್ಮವ್ವಗೆ ಗಂಧಾದವೋ. ಸೊ ಹರಕೆ ಮಾಡ್ಕೊಂಡಿರೋರು ಪಾನಕ, ಮಜ್ಜಿಗೆ, ಕೋಸಂಬರಿ ಆ ಥರ ಎಲ್ಲ ಕೊಡ್ತಾಯಿದ್ರು. ಸೊ ನಾವು ಈಸ್ಕೊಂಡ್ವಿ. ಆ ತೇರು ಒಂದು ರೌಂಡ್ ಬರೋ ಅಷ್ಟರಲ್ಲಿ ನಾವು ತೇರು ನಿಂತ್ಕೊಳ್ಳೋ ಜಾಗಕ್ಕೆ ಬಂದು ಪೂಜೆ ಮಾಡಿಸೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಎಷ್ಟು ಜನ ಇದ್ದಾರೆ, ಜನ ಸಾಗರನೇ ಇದೆ ಅನ್ಕೋಬೋದು. ಸೊ ತೇರು ಬರ್ತಾ ಇದೆ. ಸೊ ತೇರು ಬರ್ತಾ ಇದೆ. ಅದು ಬಂದಮೇಲೆ ಪೂಜೆ ಮಾಡಿಸ್ಕೊಂಡು
ಊರಿಗೆಲ್ಲ ಅಡುಗೆ ಮಾಡಿಸಿದ್ದಾರೆ. ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಸೊ ನೋಡ್ತಾ ಇರ್ಬೋದು, ಪೂಜೆ ಮಾಡ್ಸೋಕೆ ಹೋಗೋಕ್ಕೂ ಸ್ವಲ್ಪ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇದೆ. ಸೊ ನೋಡ್ತಾ ಇರ್ಬೋದು, ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬಾಳೆಹಣ್ಣೆಲ್ಲ ಎಸಿತಾ ಇರ್ತಾರೆ ಅಲ್ವಾ. ಸೊ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ತೇರ್ ಮುಂದ್ಗಡೆನೆ ಪೂಜೆ ಮಾಡಿಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ಪೂಜೆ ಮಾಡ್ಸೋಕ್ಕೂ ಫ್ರೀ ಇಲ್ಲ, ಅಷ್ಟು ಕ್ರೌಡ್ ಇದೆ. ಸೊ ಪೂಜೆ ಎಲ್ಲ ಆಯಿತು. ಮಕ್ಳುಗಳಿಗೆ ಆಟ ಸಾಮಾನು, ಐಸ್ ಕ್ರೀಮು ಎಲ್ಲ ಕಡೆ ಇದೆ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಎಲ್ಲ ಆಯಿತು. ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಊಟಕ್ಕೆ ಕೂತಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೂ ಬಿಸಿಲಿದೆ. ನನ್ನ ಮಗ ಬಿಸಿಲು ಮಮ್ಮಿ ಬಿಸಿಲು ಅಂತಿದ್ದಾನೆ. ಸೊ ಊಟಕ್ಕೆ ಅನ್ನ, ಅವರೆಕಾಳು ಪಲ್ಯ, ಸಾಂಬಾರು, ಜೊತೆಗೆ ಲಾಸ್ಟ್ಗೆ ಪಾಯಸ ಮತ್ತು ಬೂಂದಿ ಮಾಡಿಸಿದ್ದಾರೆ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡ್ವಿ. ಇನ್ನೂ ಊಟ ಮಾಡೋರು ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಊಟಕ್ಕೋಸ್ಕರ. ಸೊ ನಾವೆಲ್ಲ ಊಟ ಎಲ್ಲ ಆಯಿತು, ಊಟ ಮಾಡ್ಕೊಂಡು ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇನೆ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ನಮೋ ನಮಃ. ಭೂತನಾದ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ನಮೋ ನಮಃ. ನಮಾಮಿ ನಮಾಮಿ ಈಶ್ವರನ